ಸೂಪರ್ ಅವರು ಸೂಪರ್ ಸ್ಟೈಲೇ ಇಷ್ಟ ಆಯ್ತು. ಸೂಪರ್ ಸೂಪರ್ ಆಗಿದೆ ಸೂಪರ್ 100 ಡೇಸ್ ಪಕ್ಕ ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ ಸರ್. ಬೆಟರ್ ದನ್ ಮ್ಯಾಕ್ಸ್. ಮಸ್ತ್ ಆಗೈತ್ರಿ. ಅವ್ರ ಸ್ವ್ಯಾಗು ಸುಖ ಸ್ಟೈಲು ಚೆನ್ನಾಗಿದೆ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಮೈಂಡ್ ಗೋಯಿಂಗ್. ಪಕ್ಕ ಅಭಿನಯ ಚಕ್ರವರ್ತಿ. ಸ್ಟೈಲ್ ಗೊತ್ತಲ್ಲ ಸರ್. ಮೂವಿ ನೋಡ್ಬೋದು. ಎಲ್ಲ ಫುಲ್ ಆಕ್ಷನ್ಸ್. ಸೂಪರ್ ಬ್ರೋ. ಸೂಪರ್ ಬ್ಲಾಕ್ ಬಾಸ್ಟರ್. ಸೂಪರ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಬ್ಲಾಕ್ ಬಾಸ್ಟರ್ ಮೂವಿ ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸರ್. ಸೂಪರ್ ಫಿಲ್ಮ್ ಚೆನ್ನಾಗಿದೆ ಸರ್. ಆರ್ಟಿಸ್ಟ್ ಇಷ್ಟ ಆಯ್ತು. ಸೈಡ್ ಚೆನ್ನಾಗಿದೆ ಸೂಪರ್ ಆಗಿದೆ. ಚೆನ್ನಾಗಿದೆ ಸೂಪರ್ ಆಗಿದೆ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಸೂಪರ್ ಆಕ್ಟಿಂಗ್ ಸೂಪರ್ ಆಗೈತೆ. ಮಾರ್ಕ್ ಮ್ಯಾಕ್ಸಿಮಮ್ ಸೂಪರ್ ಆಗೈತೆ. ಸೂಪರ್ ನೈಸ್ ಚೆನ್ನಾಗಿದೆ. ಆಕ್ಟಿಂಗು ಎಲ್ಲ ಚೆನ್ನಾಗಿದೆ. ಡೈರೆಕ್ಷನ್ ಸ್ಟೋರಿನೂ ನೋಡ್ಬೋದು. ಮಾತ್ರ ಅದ್ಭುತವಾಗಿದೆ. ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ. ಎಸ್ಪೆಷಲಿ ನಮ್ಮ ಬಾಸ್ ಆಕ್ಟಿಂಗು ಮತ್ತೆ ಡ್ಯಾನ್ಸು ಫೈಟು ಎಲ್ಲ ಸೂಪರ್ ಆಗಿದೆ. ಬಟ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಸಿನಿಮಾನು ಬೆಳೆಸಿ ಹಾರೈಸಿ. ಥ್ಯಾಂಕ್ ಯು. ಸಕ್ಕತ್ತಾಗಿತ್ತು. ಮೂವಿನ ಇಷ್ಟ ಆಯ್ತು. ಆಲ್ ಓವರ್ ಒಂಚೂರು ಕೂಡ ಹೂವೇ ಮಾಡ್ಕೊಳ್ಳಂಗಿಲ್ಲ. ಅಷ್ಟು ಸಸ್ಪೆನ್ಸಿವ್ ಆಗಿತ್ತು. ಈ ತರ ಆಗ್ಬೋದು ಅಂದ್ರೆ ಆ ತರ ಆಗೋ ತರನೇ ಇರಲಿಲ್ಲ ಮೂವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಬರ್ಬೋದು, ಮಕ್ಕಳು ಎಲ್ಲರೂ ನೋಡ್ಬೋದು. ಎಲ್ಲ ನೋಡುವಂತ ಮೂವಿ. ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು ಮೂವಿ. ಮಾರ್ಕಿಗೂ ಮ್ಯಾಕ್ಸಿಗೂ ಏನು ವ್ಯತ್ಯಾಸ ಇಲ್ಲ. ಎರಡು ಸುದೀಪ್ ಅಣ್ಣನೇ. ಒಬ್ರು ಅರ್ಜುನ್ ಅಕ್ಷಯ್, ಇನ್ನೊಂದು ಅಜಯ್ ಮಾರ್ಕಂಡಯ್ಯ. ಚೇಂಜ್ ಓವರ್ ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ಒಂದು ಇದ್ರ ಬಗ್ಗೆ ಮಾಡಿದ್ರು. ಬಟ್ ಈ ಸಲ ಮಕ್ಕಳ ಬಗ್ಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಟೀಮ್ ಆಗಲಿ, ಅಣ್ಣನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಕ್ವಾರ್ಟರ್ಸ್ ಎಲ್ಲರೂ ಕೂಡ ಸೂಪರ್ ಆಗಿದೆ. ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ಕುತ್ಕೋಬೇಕು. ಒಂದು ಸಲ 4 ಸಲ ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಫಿಲಮ್. ನಿಜ ಹೇಳ್ಬೇಕಂದ್ರೆ ಗಂಟ್ಲೆ ಹೋಗ್ಬಿಟ್ಟಿದೆ. ನನಗಂತೂ ಮಾತಾಡಕ್ಕೆ ಆಗ್ತಾ ಇಲ್ಲ. ಮಾರ್ಕ್ ಜೊತೆ ಮಾತಾಡ್ಬೇಕಂದ್ರೆ ಮನ್ಸಲ್ಲಿ ಮಾತಾಡ್ಬೇಕು ಸರ್. ಅಷ್ಟೇ. ಜೈಕಿಚ್ಚ ಬಾಸ್ ಸರ್. ಮೂವಿನೇ ಇಷ್ಟ ಆಗಿದೆ. ಏನ್ ಇಷ್ಟ ಆಗಿಲ್ಲ ಅಂತ ಏನು ಹೇಳಂಗಿಲ್ಲ. 100 ಸರ್. ಜೈಕಿಚ್ಚ ಬಾಸ್. ಆಕ್ಚುಲಿ ಈ ಸಲ ತುಂಬಾ ಚೆನ್ನಾಗಿ ಬಂದಿದೆ. ಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಮ್ಯಾಕ್ಸ್ಗಿನ್ನ ಮಾರ್ಕಲ್ಲಿ ತುಂಬಾ ಸ್ಕ್ರೀನ್ ಪ್ಲೇ ತುಂಬಾ ವರ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಸುದೀಪ್ ಅವ್ರ ರೋಲ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಅವರೆಲ್ಲ ತುಂಬಾ ವರ್ಷನ್ಸ್ ಎಲ್ಲ ಅಭಿನಯ ಚಕ್ರವರ್ತಿ ಅಂದ್ರೆ ಎಲ್ಲಾ ತರ ಒಂದು ನವರಸಗಳನ್ನೆಲ್ಲ ತೆಗೆದು ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ವೈಸ್ ಆಗಲಿ, ಆಕ್ಟಿಂಗ್ ವೈಸ್ ಆಗಲಿ, ಕ್ಯಾರೆಕ್ಟರ್ ವೈಸ್ ಆಗಲಿ, ಅಂಡ್ ಎಸ್ಪೆಷಲಿ BGM ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರೀಶ್ ಅವರು ಸುದೀಪ್ ಅವರು ಅಂದ್ರೆ ತುಂಬಾ ಹೆಚ್ಚು ಕಾಳಜಿ ಕೊಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮತ್ತೊಮ್ಮೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. 100 ಡೇಸ್ ಪಕ್ಕ. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಎಲ್ರು ಮಸ್ಟ್ ವಾಚ್. ಕತೆ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸ್ ನೋಡೋ ಸಿಗ್ಲ ಅನ್ಸ್ಬೋದು ನಿಮಗೆ. ಬಟ್ ಕತೆ ತುಂಬಾ ಡಿಫ್ರೆಂಟ್ ಇದೆ. ಸುಮಾರು ಲೇಯರ್ಗಳಿದೆ ಫಿಲಮ್ ಅಲ್ಲಿ. ಸುದೀಪ್ ಸರ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ವಿಜಯ್ ಕಾರ್ತಿಕ್ ಅವ್ರ ಡೈರೆಕ್ಷನ್ ಅಷ್ಟೇ ಚೆನ್ನಾಗಿದೆ. ಸೊ ಮೂವಿ ನಿಮಗೆ ಎಲ್ಲೂ ನಿಮಗೆ ಬೋರ್ ಹೊಡಿಯಲ್ಲ. ಸ್ವೀಟ್ ಅಂಡ್ ಥ್ರಿಲ್ಲರ್ ಮೂವಿ. ತುಂಬಾ ಫ್ರೆಶ್ ಅನ್ಸುತ್ತೆ. ಸ್ಟೋರಿ ನಿಮಗೆ ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ವಾಚ್. ಸೂಪರ್ ಆಗಿದೆ ಮೂವಿ. ಬಿಗ್ ಬಾಸ್ ಸೂಪರ್. ಅವ್ರ ಏಜು ಫೈಟ್, ಮೇನ್ಲಿ ಫೈಟ್ ಅವರು ಏಜು ಮೀರಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದಾರೆ. ಮೇನ್ ಆಗಿ ಕ್ಲೈಮ್ಯಾಕ್ಸ್ ಏನಿದೆ ಅನ್ನೋದು ಸಸ್ಪೆನ್ಸ್ ಇದೆ. ಅಂಡ್ ಮೇನ್ ಆಗಿ 18 ಮಕ್ಕಳನ್ನ ಹೆಂಗೆ ಕಾಪಾಡ್ತಾರ ಅನ್ನೋದು ಒಂದು ಹೀರೋ ಬಂದು ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಅದು ಸುದೀಪ್ ಸರ್ ಮಾಡಿದ್ದಾರೆ ಸರ್. ಎಂಟ್ರಿಗಳು ಕೇಳ್ಬೇಕಾ ಸರ್? ಸೀನ್ ಬಂದು ನೋಡಿ ಸರ್. ಆಲ್ರೆಡಿ ಟ್ರೈಲರ್ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸಿದ್ದಾರೆ. ಮೂವಿಲಿ ಬಂದು ನೋಡ್ರೆ ಇನ್ನೂ ಅಲ್ಟಿಮೇಟ್ ಆಗಿ ಸಿಗುತ್ತೆ.